ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಗುರ್ರಂ ಪಾಪಿ ರೆಡ್ಡಿ ಅನ್ನೋ ತೆಲುಗು ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಗುರ್ರಂ ಕೆಲವರ ಜೊತೆ ಸೇರಿ ಕೊಳ್ಳೆ ಹೊಡೆಯೋಕೆ ಹೋಗಿ ತಗಲಾಕೊಂಡು ಜೈಲು ಪಾಲಾಗಿರ್ತಾನೆ. ಜೈಲಿಂದ ವಾಪಸ್ ಬಂದ್ಮೇಲೂ ಮತ್ತೆ ಅದೇ ಗ್ಯಾಂಗ್ ಜೊತೆ ಸೇರಿ ಇನ್ನೂ ದೊಡ್ಡ ಪ್ಲಾನ್ ಮಾಡ್ತಾನೆ. ಗುರ್ರಂ ಜೈಲಿಗೆ ಹೋಗಿದ್ದು ಯಾವ ಕಾರಣಕ್ಕೆ, ಅವನು ಗ್ಯಾಂಗ್ ಜೊತೆ ಸೇರಿ ಮಾಡಿದ ದೊಡ್ಡ ಪ್ಲಾನ್ ಏನು, ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಕೆ ಹೋಗಿ ಆದ ಎಡವಟ್ಟುಗಳೇನು, ಕಡೆಗೆ ಗುರ್ರಂ ಅನ್ಕೊಂಡ ಹಾಗೆ ಮಾಡೋಕೆ ಆಯ್ತಾ ಇಲ್ವಾ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ ನಮಗೆ ವೈದ್ಯನಾಥ ಅನ್ನೋ ಜಡ್ಜ್ ನ ತೋರಿಸ್ತಾರೆ. ವೈದ್ಯನಾಥಗೆ ತೀರ್ಪು ಕೊಟ್ಟು ಕೊಟ್ಟು ಬೋರ್ ಆಗಿರುತ್ತೆ. ಯಾಕಂದ್ರೆ ಅವನ ಹತ್ರ ಬರೋ ಎಲ್ಲಾ ಕೇಸ್ಗಳು ಸ್ಟೂಪಿಡ್ ಆಗಿರುತ್ತೆ. ಅದಕ್ಕೆ ಎಕ್ಸಾಂಪಲ್ ಅಂದ್ರೆ, ಒಬ್ಬ ಕಳ್ಳ ಕಾರ್ ಕದಿಯೋಕೆ ಒಂದು ಕಾರ್ ಡೋರ್ ಓಪನ್ ಮಾಡಿ ಒಳಗೆ ಕೂತಿರ್ತಾನೆ. ಅದೇ ಟೈಮ್ಗೆ ಅವನ ಹೆಂಡತಿ ಕಾಲ್ ಮಾಡ್ತಾಳೆ. ಅವಳ ಜೊತೆ ಮಾತಾಡ್ಕೊಂಡು ಕಾರಲ್ಲೇ ಕೂತಿರ್ತಾನೆ. ಅಷ್ಟರಲ್ಲಿ ಓನರ್ ಬರ್ತಾರೆ. ಅದಕ್ಕೆ ವೈದ್ಯನಾಥ ಆ ಕಳ್ಳನ ಸ್ಟುಪಿಡಿಟಿಗೆ ಅಂತ 6 ವರ್ಷ ಜೈಲು ಶಿಕ್ಷೆ ಕೊಡ್ತಾನೆ. ಇನ್ನೊಬ್ಬ ಕುಡ್ಕ ಎಣ್ಣೆ ಅಂಗಡಿಗೆ ಸಾರಾಯಿ ಕದಿಯೋಕೆ ಹೋಗಿ ರಾತ್ರಿ ಎಲ್ಲ ಎಣ್ಣೆ ಕುಡ್ಕೊಂಡು ಅಂಗಡಿಲೇ ಇರ್ತಾನೆ. ಬೆಳಗ್ಗೆ ಓನರ್ ಕೈಲಿ ತಗಲಾಕೊಳ್ತಾನೆ. ಅದಕ್ಕೆ ವೈದ್ಯನಾಥ ಆ ಕುಡುಕನ ಸ್ಟುಪಿಡಿಟಿಗೆ ಅಂತ 4 ವರ್ಷ ಜೈಲು ಶಿಕ್ಷೆ ಕೊಡ್ತಾರೆ. ಮತ್ತೊಬ್ಬ ಒಂದು ರಿಟೈರ್ ಆಗಿರೋ ಪೊಲೀಸ್ ನಾಯಿನ ಬ್ರೀಡ್ ಮಾಡ್ಸೋಕೆ ಕಳ್ತನ ಮಾಡ್ಕೊಂಡು ಎತ್ಕೊಂಡು ಹೋಗಿ ಬ್ರೀಡ್ ಮಾಡಿಸಿ ವಾಪಸ್ ತಂದು ಬಿಡ್ತಾನೆ. ಮಾರನೇ ದಿನವೇ ಆ ನಾಯಿ ವಾಸನೆ ಹಿಡ್ಕೊಂಡು ಆ ಕಳ್ಳನ್ನ ಹುಡುಕುತ್ತೆ. ಅದಕ್ಕೆ ವೈದ್ಯನಾಥ ಅವನ ಸ್ಟುಪಿಡಿಟಿಗೆ ಅಂತ 6 ವರ್ಷ ಜೈಲು ಶಿಕ್ಷೆ ಕೊಡ್ತಾನೆ. ಅಂದ್ರೆ ವೈದ್ಯನಾಥಗೆ ಕ್ರೈಮ್ ಮಾಡೋರ್ಗಿಂತ ಸ್ಟುಪಿಡ್ಗಳು ಅಂದ್ರೆ ಆಗ್ತಾ ಇರಲ್ಲ. ಇಲ್ಲಿಗೆ ಸೀನ್ ಕಟ್ ಆದ್ರೆ ಇವಾಗ ನಮಗೆ ಒಂದು ಪಬ್ ನ ತೋರಿಸ್ತಾರೆ. ಅಲ್ಲಿ ಗೊಯ್ಯಿ ಅನ್ನೋ ಎಣ ಊತ ಹಾಕೋನು ಇರ್ತಾನೆ. ಅವನ್ ಕತೆ ಹೇಳ್ಬೇಕು ಅಂದ್ರೆ, ಗೊಯ್ಯಿ ಚಿಕ್ಕೋನಿಂದಾನು ಎಣ ಊತಾಗ್ತಾ ಇರ್ತಾನೆ. ಒಂದಿನ ಒಂದು ಗುಂಡಿ ಬದಲಿಗೆ 2 ಗುಂಡಿ ತೆಗಿತಾನೆ. ಆದ್ರೆ ಒಂದೇ ಒಂದು ಶವ ಬಂದಿರುತ್ತೆ. ಅದಕ್ಕೆ ಗೊಯ್ಯಿ ಯಾರೋ ಸುಡೋಕೆ ಅಂತ ತಗೊಂಡೋಗ್ತಿದ್ದ ಶವನ ಊತಾಕೋಕೆ ಎತ್ಕೊಂಡೋಗ್ಬಿಟ್ಟಿರ್ತಾನೆ. ಅದಕ್ಕೆ ವೈದ್ಯನಾಥಿ ಗೊಯ್ಯಿ ಕೂಡ ಸ್ಟುಪಿಡ್ ಅಂತ 6 ತಿಂಗಳು ಜೈಲು ಶಿಕ್ಷೆ ಕೊಟ್ಟಿರ್ತಾರೆ. ಇವಾಗ ಗೊಯ್ಯಿ ರಿಲೀಸ್ ಆಗಿರ್ತಾನೆ. ಯಾರೋ ಹುಡುಗಿ ಕಾಲ್ ಮಾಡಿ ಆ ಪಬ್ಗೆ ಬರೋಕೆ ಹೇಳಿರ್ತಾಳೆ. ಅದಕ್ಕೆ ಅಲ್ಲಿಗೆ ಬಂದಿರ್ತಾನೆ. ಅದೇ ಪಬ್ಗೆ ಮಿಲಿಟರಿ ಮತ್ತೆ ಚಿಲಿಪಿ ಅನ್ನೋ ಇಬ್ರು ಫ್ರೆಂಡ್ಸ್ ಬರ್ತಾರೆ. ಚಿಲಿಪಿ ಥಿಯೇಟರ್ಗೆ ಬರೋ ಕಪಲ್ಸ್ ವಿಡಿಯೋಸ್ ಮಾಡಿ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಮಾಡ್ತಾ ಇರ್ತಾನೆ. ಇನ್ನ ಮಿಲಿಟರಿ ಅನ್ನೋನು ಆರ್ಮಿಗೆ ಹೋಗೇ ಇರಲ್ಲ. ಆದ್ರೆ ಆರ್ಮಿಗೆ ಹೋಗಿದ್ದೆ ಅಂತ ಎಲ್ಲಾರ್ಗು ಹೇಳ್ಕೊಂಡು ಮಿಲಿಟರಿ ಅಂತ ಹೆಸರಿಟ್ಕೊಂಡಿರ್ತಾನೆ. ಇವರಿಬ್ರಿಗೂ ಯಾರೋ ಹುಡುಗಿ ಕಾಲ್ ಮಾಡಿ ಪಬ್ಗೆ ಬರೋಕೆ ಹೇಳಿರ್ತಾಳೆ. ಅವರು ಪಬ್ಗೆ ಬಂದು ಗೊಯ್ಯಿನ ನೋಡ್ತಾರೆ. ಗೊಯ್ಯಿಗೂ ಚಿಲಿಪಿ ಮತ್ತೆ ಮಿಲಿಟರಿಗೂ ಮೊದಲೇ ಪರಿಚಯ ಇರುತ್ತೆ. ಅವರು ಮಾತಾಡುವಾಗ ಅಲ್ಲಿಗೆ ಈ ಕಥೆಯ ನಾಯಕ ಗುರ್ರಂ ಪಾಪಿ ರೆಡ್ಡಿ ಮತ್ತೆ ಈ ಕಥೆಯ ನಾಯಕಿ ಸೌದಾಮಿನಿ ಬರ್ತಾರೆ. ಸೌದಾಮಿನಿ ಆ 3 ಜನಕ್ಕೂ ಕಾಲ್ ಮಾಡಿ ಪಬ್ಗೆ ಬರೋಕೆ ಹೇಳಿರೋದು. ಆ 3 ಜನಕ್ಕೂ ಗುರ್ರಂ ಗೊತ್ತಿರ್ತಾನೆ. ಗುರ್ರಂ ಅವರಿಗೆ ಒಂದು ದೊಡ್ಡ ಡೀಲ್ ಇದೆ ಅಂತಾನೆ. ಆದ್ರೆ ಅವರು ಗುರ್ರಂಗೆ ಬೈತಾ ಇರ್ತಾರೆ. ಯಾಕಂದ್ರೆ ಗುರ್ರಂ ಇಂದ ಎಲ್ರು ಜೈಲಿಗೆ ಹೋಗಿರ್ತಾರೆ. ಅದಕ್ಕೆ ಅವರು ಇವಾಗ ಗುರ್ರಂ ಹತ್ರ ಆ ವುಡ್ರಾಜ್ ಎಲ್ಲಿ ಅಂತ ಕೇಳ್ತಾ ಇರ್ತಾರೆ. ಇವಾಗ ನಮಗೆ ಹಳೆ ಕಥೆ ತೋರಿಸ್ತಾರೆ. ಈ ವುಡ್ರಾಜ್ ಒಂದು ಕಳ್ತನ ಮಾಡಿ ಜೈಲಿಗೆ ಹೋಗಿರ್ತಾನೆ. ಅವನು ರಿಲೀಸ್ ಆದಾಗ ಅವನ್ನ ನೋಡೋಕೆ ಗುರ್ರಂ ಬರ್ತಾನೆ. ಗುರ್ರಂ ವುಡ್ರಾಜ್ ಜೊತೆ ಸೇರಿ ಒಂದು ಜ್ಯುವೆಲರಿ ಶಾಪ್ ಕೊಳ್ಳೆ ಹೊಡಿಬೇಕು ಅಂತ ಅನ್ಕೊಂಡಿರ್ತಾನೆ. ಗುರ್ರಂ ವುಡ್ರಾಜ್ ಜೊತೆ ದೇವ್ ಜ್ಯುವೆಲರಿ ಶಾಪ್ ಹತ್ರ ಬರ್ತಾನೆ. ಕಳ್ತನ ಮಾಡೋಕೆ ಪ್ಲಾನ್ ಹೇಳ್ತಾನೆ. ಆ ದಿನ ರಾತ್ರಿ ಸೆಕ್ಯೂರಿಟಿ ಪಕ್ಕದ ಶಾಪ್ ಸೆಕ್ಯೂರಿಟಿ ಹೆಂಡತಿ ಮನೆಗೆ ಹೋಗ್ತಾನೆ. ಆ ಗ್ಯಾಪ್ ಅಲ್ಲಿ ಕಳ್ತನ ಮಾಡೋಣ ಅಂತಾನೆ. ವುಡ್ರಾಜು ಸರಿ ಅಂತಾನೆ. ರಾತ್ರಿ ಆಗುತ್ತೆ. ವುಡ್ರಾಜು ಮತ್ತೆ ಗುರ್ರಂ ಜೀಪ್ ಅಲ್ಲಿ ಕೂತಿರ್ತಾರೆ. ಅವಾಗ ಅಲ್ಲಿಗೆ ಚಿಲಿಪಿ ಮತ್ತೆ ಮಿಲಿಟರಿ ಬರ್ತಾರೆ. ಅವ್ರನ್ನ ವುಡ್ರಾಜು ಹೆಲ್ಪ್ಗೆ ಅಂತ ಕರ್ಸಿರ್ತಾನೆ. ಬೀಗ ಹೊಡಿಯೋಕೆ ಆರೆ ಕೊಲ್ತರೋಕೆ ಹೇಳಿರ್ತಾನೆ. ಆದ್ರೆ ಮಿಲಿಟರಿ ಗೊಯ್ಯಿನೇ ಕರ್ಕೊಂಡ್ ಬಂದಿರ್ತಾನೆ. ಸೆಕ್ಯೂರಿಟಿ ಅಲ್ಲಿಂದ ಹೋಗ್ತಾನೆ. ವುಡ್ರಾಜು ಗುರ್ರಂಗೆ ಅಲ್ಲೇ ಇರುವಂತ ಹೇಳಿ ಚಿಲಿಪಿ ಮಿಲಿಟರಿ ಗೊಯ್ಯಿ ಕರ್ಕೊಂಡು ಶಾಪ್ ಹತ್ರ ಹೋಗ್ತಾನೆ. ಅವಾಗ ಗೊತ್ತಾಗುತ್ತೆ ಈ ವುಡ್ರಾಜುಗೆ ಇರುಳುಗಣ್ಣು ಅಂತ. ಆದ್ರೂ ಲಾಕರ್ ಎಲ್ಲ ಓಪನ್ ಮಾಡೋದ್ರಲ್ಲಿ ನಿಸ್ಸೀಮ. ಗೊಯ್ಯಿ ಕೈಲಿ ಲಾಕ್ ಓಪನ್ ಮಾಡಿಸ್ತಾರೆ. ಅವಾಗ ಪೊಲೀಸ್ ಸೈರನ್ ಆಗುತ್ತೆ. ಆದ್ರೆ ಅದು ಆಂಬುಲೆನ್ಸ್ ನ ನೋಡಿ ಗೊಯ್ಯಿ ಹೆಣ ಸಿಗುತ್ತೆ ಅಂತ ಓಡೋಗ್ತಾನೆ. ವುಡ್ರಾಜು ಚಿಲಿಪಿ ಮಿಲಿಟರಿ 3 ಜನ ಶಾಪ್ಗೆ ನುಗ್ಗಿ 2 ಬ್ಯಾಗ್ ಚಿನ್ನ ಡೈಮಂಡ್ ಎಲ್ಲ ಎತ್ಕೊಂಡ್ ಬರ್ತಾರೆ. ಬಂದು ಜೀಪ್ ಹತ್ತಾರೆ. ಚಿಲಿಪಿ ಮತ್ತೆ ಮಿಲಿಟರಿ ಗುರ್ರಂಗೆ ಡ್ರೈವರ್ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಗುರ್ರಂಗೆ ಡ್ರೈವರ್ ಅನ್ನೋ ಪದ ಕಂಡ್ರೇನೆ ಆಗ್ತಾ ಇರಲ್ಲ. ಅದಕ್ಕೆ ಚಿಲಿಪಿ ಮತ್ತೆ ಮಿಲಿಟರಿ ಜೊತೆ ಜಗಳ ಆಡ್ತಾ ಇರ್ತಾನೆ. ಆ ಗ್ಯಾಪ್ ಅಲ್ಲಿ ಪೊಲೀಸರು ಬರ್ತಾರೆ ಅಂತ ವುಡ್ರಾಜು ಬ್ಯಾಗ್ ಎತ್ಕೊಂಡು ಒಬ್ನೇ ಎಸ್ಕೇಪ್ ಆಗ್ತಾನೆ. ಇವ್ರು 3 ಜನ ಪೊಲೀಸರ ಕೈಲಿ ಲಾಕ್ ಆಗ್ತಾರೆ. ವೈದ್ಯನಾಥ್ 3 ಜನರ ಸ್ಟುಪಿಡಿಟಿಗೆ 6 ವರ್ಷ ಜೈಲು ಶಿಕ್ಷೆ ಕೊಡ್ತಾರೆ. ಇವಾಗ ಎಲ್ರೂ ರಿಲೀಸ್ ಆಗಿರ್ತಾರೆ. ಅದಕ್ಕೆ ಚಿಲಿಪಿ ಮತ್ತೆ ಮಿಲಿಟರಿಗೆ ಗುರ್ರಂ ಕಂಡ್ರೆ ಆಗ್ತಾ ಇರಲ್ಲ.
ಆದ್ರೆ ಗುರ್ರಂ ಅವ್ರಿಗೆ ಸಮಾಧಾನ ಮಾಡಿ ಒಂದು ದೊಡ್ಡ ಡೀಲ್ ಇದೆ, ಅದನ್ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಮಿಬ್ರಿಗೂ 55,000 ಕೊಡ್ತೀನಿ ಅಂತಾನೆ. ಅದಕ್ಕೆ ಅವರು ಒಪ್ಕೋತಾರೆ. ಶ್ರೀಶೈಲಂ ಕಾಡಲ್ಲಿ ಇರೋ ಒಂದು ಸಮಾಧಿಯಿಂದ ಒಂದು ಎಣ ತಗೊಂಡ್ ಬಂದು ಶ್ರೀನಗರ ಕಾಲೋನಿಯಲ್ಲಿರೋ ಸ್ಮಶಾನದಲ್ಲಿ ಇರೋ ಒಂದು ಗೋರಿ ತೋಡಿ ಅಲ್ಲಿ ಊತಾಕ್ಬೇಕು, ಅದೇ ಡೀಲ್. ಅದಕ್ಕೆ ಎಲ್ಲ ಒಪ್ಕೋತಾರೆ. ಮಾರನೇ ದಿನ ಚಿಲಿಪಿ ಮತ್ತೆ ಮಿಲಿಟರಿ ಒಂದು ವ್ಯಾನ್ ತರ್ತಾರೆ. ಅದ್ರಲ್ಲಿ ಸೌದಾಮಿನಿ ಬಿಟ್ಟು ಮಿಕ್ಕ 4 ಜನರು ಶ್ರೀಶೈಲಂ ಕಾಡಿಗೆ ಹೋಗ್ತಾರೆ. ರಾತ್ರಿ ಆಗಿರುತ್ತೆ. ರೋಡಲ್ಲಿ ವ್ಯಾನ್ ನಿಲ್ಸಿ ಆ ಸ್ಮಶಾನದ ಬಳಿಗೆ ಹೋಗ್ತಾರೆ. ಅಲ್ಲಿ ಕೆಲವರು ಮುಖಕ್ಕೆ ಬಟ್ಟೆ ಕಟ್ಕೊಂಡು ಎಣಗಳನ್ನ ಈಚೆ ತೆಗಿತಾ ಇರ್ತಾರೆ. ಅವರು ಎಣಗಳನ್ನ ಮಾರ್ಕೊಳ್ಳೋಕೆ ಈಚೆ ತೆಗಿತಾ ಇರ್ತಾರೆ. ಗುರ್ರಂಗೆ ಬೇಕಿರೋ ಗೋರಿನ ಕೂಡ ಅವರೇ ತೆಗ್ದಿರ್ತಾರೆ. ಗುರ್ರಂ ಆ ಬಾಡಿ ಹಾಕೊಂಡು 4 ಜನ ಅಲ್ಲಿಂದ ಹೋಗುವಾಗ ಆ ಎಣ ಕದಿಯೋರ ಕೈಲಿ ಸಿಕ್ಕಿ ಬೀಳ್ತಾರೆ. ಎಲ್ರೂ ಸೇರಿ ಅವರಿಗೆ ಹೊಡಿತಾ ಇರ್ತಾರೆ. ಈ ಮಿಲಿಟರಿ ಕಳ್ಳರಿಗೆ ಹೊಡೆಯೋದ್ ಬಿಟ್ಟು ಚಿಲಿಪಿಗೇನೆ ಹೊಡಿತಾ ಇರ್ತಾನೆ. ಅದಕ್ಕೆ ಗುರ್ರಂ ಮಿಲಿಟರಿ ಪ್ರಜ್ಞೆ ತಪ್ಪೋ ತರ ಹೊಡೆದ್ ಬಿಡ್ತಾನೆ. ಆಮೇಲೆ ಮಿಲಿಟರಿನ ಸ್ಟ್ರೆಚರ್ ಅಲ್ಲಿ ಹಾಕೊಂಡು ವ್ಯಾನ್ಗೆ ಹಾಕೋತಾರೆ. ಅಲ್ಲಿಂದ ಎಲ್ರು ಸೀದಾ ಶ್ರೀನಗರ ಕಾಲೋನಿ ಸ್ಮಶಾನಕ್ಕೆ ಹೋಗ್ತಾರೆ. ಅಲ್ಲಿಗೆ ಸೌದಾಮಿನಿ ಬಂದಿರ್ತಾಳೆ. ಆದ್ರೆ ಅಲ್ಲಿ ಸೆಕ್ಯೂರಿಟಿ ಇರ್ತಾನೆ. ಅವನು ವ್ಯಾನ್ ಹತ್ರ ಬಂದ್ಬಿಡ್ತಾನೆ. ಅದಕ್ಕೆ ಗುರ್ರಂ ಮಿಲಿಟರಿನ ಶವದ ತರ ಆಕ್ಟ್ ಮಾಡು, ಇನ್ನೂ 50,000 ಜಾಸ್ತಿ ಕೊಡ್ತೀನಿ ಅಂತಾನೆ. ಸರಿ ಅಂತ ಹೇಳಿ ಮಿಲಿಟರಿನ ತಗೊಂಡೋಗಿ ಊತ ಹಾಕ್ತಾರೆ. ಗುರ್ರಂ ಸೆಕ್ಯೂರಿಟಿಗೆ ಎಣ್ಣೆ ಬಾಟಲಿ ಕೊಟ್ಟು ಮಿಲಿಟರಿ ಊತ ಹಾಕಿದ್ದ ಜಾಗಕ್ಕೆ ಓಡೋಗ್ತಾರೆ. ಅವನು ಎದ್ದು ಈಚೆ ಬಂದಿರ್ತಾನೆ. ಆಮೇಲೆ ಅವರಿಗೆ ಬೇಕಿದ್ದ ಗೋರಿ ಹುಡುಕ್ತಾರೆ. ಕಳಿಂಗ ಪೋತುರಾಜು ಅನ್ನೋ ವ್ಯಕ್ತಿಯ ಗೋರಿನ ಅಗ್ದು ಅಲ್ಲಿರೋ ಸ್ಕೆಲಿಟನ್ ತೆಗೆದು ಅವರು ಶ್ರೀಶೈಲಮಿಂದ ತಂದಿದ್ದ ಸ್ಕೆಲಿಟನ್ ನ ಅಲ್ಲಿ ಊತಾಕ್ತಾರೆ. ಗುರ್ರಂ ಕಳಿಂಗ ಪೋತುರಾಜು ಸ್ಕೆಲಿಟನ್ ನ ಚಿಲಿಪಿ ಮತ್ತೆ ಮಿಲಿಟರಿಗೆ ಡಿಸ್ಪೋಸ್ ಮಾಡೋಕೆ ಹೇಳಿ ಬೆಳಿಗ್ಗೆ ಸೇಫ್ ಹೌಸ್ ಹತ್ರ ಬಂದು ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಆದ್ರೆ ಚಿಲಿಪಿ ಸ್ವಲ್ಪ ಸ್ಮಾರ್ಟ್. ಅವನಿಗೆ ಗುರ್ರಂ ಅವರಿಂದ ಏನೋ ಮುಚ್ಚಿಡ್ತಾ ಇದ್ದಾನೆ ಅಂತ ಡೌಟ್ ಹೊಡೆಯುತ್ತೆ. ಯಾಕಂದ್ರೆ ಈ ಕಳಿಂಗ ಪೋತುರಾಜು ಸತ್ತಿರೋದು 40 ವರ್ಷದಿಂದೆ. ಇವಾಗ ಆ ಜಾಗದಲ್ಲಿ ಬೇರೆ ಸ್ಕೆಲಿಟನ್ ಇಡ್ತಾ ಇದ್ದಾರೆ ಅಂದ್ರೆ ಮುಂದೆ ಬೇರೆ ಯಾರೋ ಬಂದು ಆ ಗೋರಿನ ಅಗಿತಾರೆ ಅಂತ ಚಿಲಿಪಿ ಗೆಸ್ ಮಾಡ್ತಾನೆ. ಮಾರನೇ ದಿನ ಚಿಲಿಪಿ ಮತ್ತೆ ಮಿಲಿಟರಿ ಇಬ್ರು ಕೋಪದಲ್ಲಿ ಗುರ್ರಂನ ಸೇಫ್ ಹೌಸ್ಗೆ ಹೋಗಿ ಎಲ್ಲ ನಿಜ ಹೇಳೋಕೆ ಕೇಳ್ತಾರೆ. ಇಲ್ಲ ಅಂದ್ರೆ ಪೊಲೀಸರಿಗೆ ಸರೆಂಡರ್ ಆಗೋದಾಗಿ ಹೇಳ್ತಾರೆ. ಅವಾಗ ಗುರ್ರಂ ಮತ್ತೆ ಸೌದಾಮಿನಿ ಅವರ ಮಾಸ್ಟರ್ ಪ್ಲಾನ್ ನ ರಿವೀಲ್ ಮಾಡ್ತಾರೆ. 16ನೇ ಶತಮಾನದಲ್ಲಿ ಕಳಿಂಗ, ಬಾಳಿಕ, ಚೇರ ಅನ್ನೋ 3 ರಾಜಮನೆತನಗಳು ಇರ್ತವೆ. ಅವರು ಬ್ರಿಟಿಷರ ಜೊತೆ ಸೇರಿ ಸ್ವತಂತ್ರ ಹೋರಾಟಗಾರರ ವಿರುದ್ಧ ಹೋರಾಡಿರ್ತಾರೆ. ಅದಕ್ಕೆ ಬ್ರಿಟಿಷರು ಆ 3 ಮನೆತನಗಳಿಗೆ ಸೇರಿ ಶ್ರೀಶೈಲಂ ಕಾಡಿನ ಬಳಿ ಸಾವಿರಾರು ಎಕರೆ ಜಾಗ ಕೊಟ್ಟಿರ್ತಾರೆ. ಆದ್ರೆ ಸ್ವತಂತ್ರ ಬಂದ್ಮೇಲೆ ಚಿಕ್ಕ ಪುಟ್ಟ ಸಾಮಂತರ ಮನೆತನಗಳು ಇಂಡಿಯಾಗೆ ಮರ್ಜ್ ಆಗುತ್ತೆ. ಆ ಟೈಮಲ್ಲಿ ಕಳಿಂಗ, ಬಾಳಿಕ, ಚೇರ 3 ಮನೆತನಗಳನ್ನ ಮರ್ಜ್ ಮಾಡ್ತಾರೆ. ಆದ್ರೆ ರಾಜ ಆಗೋಕೆ ಎಲ್ರೂ ಕಿತ್ತಾಡ್ತಾ ಇರ್ತಾರೆ. ಅದ್ರಲ್ಲಿ ಬಾಳಿಕ ಮತ್ತೆ ಚೇರ ಮನೆತನದವರು ಸ್ವಲ್ಪ ಜನ ಬದುಕ್ತಾರೆ. ಆದ್ರೆ ಕಳಿಂಗ ಮನೆತನದವರು ಎಲ್ಲ ಸತ್ತೋಗ್ತಾರೆ. ಬಾಳಿಕ ಮನೆತನದ ರಾಜ ಶಿವಕೇಶವ ಅಲ್ಲಿಗೆ ರಾಜ ಆಗ್ತಾನೆ. ಅವನ್ ಕೆಳಗೆ ನೀಲಗ್ರೀವ, ಅಯಗ್ರೀವ ಅಲಿಯಾಸ್ ಗ್ರೀವಾಸ್ ಎಲ್ಲ ಅಕೌಂಟ್ಸ್ ನೋಡ್ಕೊಳ್ತಾ ಇರ್ತಾರೆ. ಇವಾಗ ಗುರ್ರಂ ಮಾಡಿರೋ ಪ್ಲಾನ್ ಏನಂದ್ರೆ ಗೊಯ್ಯಿನ ಕಳಿಂಗ ಮನೆತನದವನು ಅಂತ ನಂಬಿಸಿ 100 ಕೋಟಿ ದುಡ್ಡು ಹೊಡೆಯೋದು. ಆದ್ರೆ ಅಷ್ಟು ಈಸಿಯಾಗಿ ಗೊಯ್ಯಿನ ಕಳಿಂಗ ಮನೆತನದವನು ಅಂದ್ರೆ ಯಾರು ನಂಬಲ್ಲ. ನೀಲಗ್ರೀವ ಮತ್ತೆ ಅಯಗ್ರೀವ ಗೊಯ್ಯಿ ಮೇಲೆ ಕೇಸ್ ಹಾಕ್ತಾರೆ. ಅವಾಗ ಪೊಲೀಸರು ಕಳಿಂಗ ಮನೆತನದ ಕೊನೆಯ ವ್ಯಕ್ತಿ ಕಳಿಂಗ ಪೋತುರಾಜು ಸಮಾಧಿ ಅಗ್ದು ಗೊಯ್ಯಿ DNA ಜೊತೆ ಮ್ಯಾಚ್ ಮಾಡ್ತಾರೆ. ಅದಕ್ಕೆ ಗುರ್ರಂ ಇವಾಗ ಕಳಿಂಗ ಪೋತುರಾಜು ಗೋರಿಯಲ್ಲಿ ಗೊಯ್ಯಿ ತಾತನ ಸ್ಕೆಲಿಟನ್ ಇಟ್ಟಿರೋದು. ಅವಾಗ DNA ಮ್ಯಾಚ್ ಆಗೇ ಆಗುತ್ತೆ. ಇದು ಗುರ್ರಂ ಪ್ಲಾನ್ ಆಗಿರುತ್ತೆ. ಗುರ್ರಂ ಇದನ್ನೆಲ್ಲ ಚಿಲಿಪಿ ಮತ್ತೆ ಮಿಲಿಟರಿಗೆ ಹೇಳಿ ಅವರಿಗೆ 10 ಕೋಟಿ ಕೊಡೋದಾಗಿ ಹೇಳ್ತಾನೆ. ಇನ್ನ ಮಿಕ್ಕಿ 90 ಕೋಟಿಯಲ್ಲಿ ಸೌದಾಮಿನಿ, ಗೊಯ್ಯಿ, ಗುರ್ರಂ 30 ಕೋಟಿ ತಗೊಳ್ಳೋದಾಗಿ ಹೇಳ್ತಾರೆ. ಗುರ್ರಂ ಗೊಯ್ಯಿ ಶವ ಎತ್ಕೊಂಡೋಗಿ 6 ತಿಂಗಳು ಜೈಲಿಗೆ ಹೋಗಿರ್ತಾನಲ್ಲ, ಅವಾಗ ಗುರ್ರಂ ಗೊಯ್ಯಿನ ನೋಡಿರ್ತಾನೆ. ಗೊಯ್ಯಿಗೆ ಈ ದುಡ್ಡಿನ ಮೇಲೆಲ್ಲ ಆಸೆ ಇರಲ್ಲ, ಎಣಗಳು ಅಂದ್ರೆ ಮಾತ್ರ ಇಷ್ಟ. ಅದಕ್ಕೆ ಗೊಯ್ಯಿ ರಾಜ ಅಂತ ಪ್ರೂವ್ ಆದ್ರೆ ದುಡ್ಡು ತಗೊಳ್ಳೋದು ಈಸಿ ಅಂತ ಈಗ ಮಾಡಿರ್ತಾನೆ. ಇವಾಗ ಗುರ್ರಂ ಅವನ್ ಪ್ಲಾನ್ ಪ್ರಕಾರ ಅಯಗ್ರೀವ ಮತ್ತೆ ನೀಲಗ್ರೀವಾಗೆ ಗೊಯ್ಯಿನೇ ಕಳಿಂಗ ಗೋವರಾಜು ಅಂತ ಒಂದು ಲೆಟರ್, ಫ್ಯಾಮಿಲಿ ಟ್ರೀ ಎಲ್ಲಾನು ಕಳಿಸ್ತಾನೆ. ಗ್ರೀವಾಸ್ಗೆ ಅದು ಮಾಮೂಲಿ ಆಗೋಗಿರುತ್ತೆ. ಬೇಜಾನ್ ಜನ ಕಳಿಂಗ ವಂಶಸ್ಥರು ಅನ್ಕೊಂಡು ಬರ್ತಾ ಇರ್ತಾರೆ. ಗೊಯ್ಯಿ ಕೂಡ ಹಾಗೆ ಇರ್ಬೇಕು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಜೊತೆಗೆ ಅವ್ರ ಕಡೆಯ ಲಿಂಗಂ ಅನ್ನೋ ರೌಡಿನೂ ಕೂಡ ಗೊಯ್ಯಿನ ಎತ್ತಾಕೊಂಡ್ ಬರೋಕೆ ಕಳಿಸ್ತಾರೆ. ಲಿಂಗಂ ಗೊಯ್ಯಿ ಮನೆಗೆ ಬಂದಾಗ ಅಲ್ಲೇ ಹೋಟೆಲ್ ಹತ್ರ ಗುರ್ರಂನ ನೋಡಿ ಗ್ರೀವಾಸ್ಗೆ ಕಾಲ್ ಮಾಡಿ ಇಲ್ಲಿ ಗುರ್ರಂ ಇದಾನೆ ಅಂತ ಹೇಳ್ತಾನೆ. ಗ್ರೀವಾಸ್ ಗೊಯ್ಯಿನ ಬಿಟ್ಟು ಮೊದ್ಲು ಆ ಗುರ್ರಂನ ಎತ್ತಾಕೊಂಡ್ ಬಾ ಅಂತಾರೆ. ಅಂದ್ರೆ ಈ ಗ್ರೀವಾಸ್ಗೆ ಗುರ್ರಂ ಏನೋ ಮಾಡಿದ್ದಾನೆ ಅನ್ಸುತ್ತೆ. ಇವಾಗ ಲಿಂಗಂ ಗುರ್ರಂನ ಚೇಸ್ ಮಾಡೋಕೆ ಶುರು ಮಾಡ್ತಾನೆ. ಜೊತೆಗೆ ಗುರ್ರಂನ ಹಿಡಿಯೋಕೆ ಇನ್ನೊಂದ್ ಬ್ಯಾಚ್ ಬರುತ್ತೆ. ಗುರ್ರಂ, ಚಿಲಿಪಿ, ಮಿಲಿಟರಿ ಎಲ್ಲ ಸೇರಿ ಲಿಂಗಂ ಕಡೆಯವರಿಗೆ ಹೊಡೆದು ಲಿಂಗಂನ ವ್ಯಾನ್ಗೆ ಹಾಕೋತಾರೆ. ಜೊತೆಗೆ ಇನ್ನೊಂದ್ ಬ್ಯಾಚ್ಗೂ ಹೊಡೆದು ಅದರ ಲೀಡರ್ನು ವ್ಯಾನ್ಗೆ ಹಾಕೋತಾರೆ.
ಆದ್ರೆ ಆ ಗಲಾಟೆಯಲ್ಲಿ ಗುರ್ರಂ ತಲೆಗೆ ಏಟಾಗುತ್ತೆ. ಅದಕ್ಕೆ ವ್ಯಾನ್ ತಗೊಂಡು ಆಸ್ಪತ್ರೆಗೆ ಹೋಗಿ ಗುರ್ರಂನ ಅಡ್ಮಿಟ್ ಮಾಡ್ತಾರೆ. ಚಿಲಿಪಿ ಮತ್ತೆ ಮಿಲಿಟರಿ ಗೊಯ್ಯಿನ ನೋಡೋಕೆ ಹೋಗ್ತಾರೆ. ಆದ್ರೆ ಗ್ರೀವಾಸ್ ಕಂಪ್ಲೇಂಟ್ ಕೊಟ್ಟಿದ್ರಿಂದ ಪೊಲೀಸರು ಬಂದು ಗೊಯ್ಯಿನ ಎತ್ತಾಕೊಂಡು ಹೋಗ್ತಾ ಇರ್ತಾರೆ. ಇವಾಗ ಚಿಲಿಪಿ ಮತ್ತೆ ಮಿಲಿಟರಿ ವ್ಯಾನ್ ಅಲ್ಲಿದ್ದ ಲಿಂಗಂ ಮತ್ತೆ ಇನ್ನೊಬ್ಬನ್ನ ಕರ್ಕೊಂಡು ಹೋಗಿ ಒಂದು ರೂಮ್ ಅಲ್ಲಿ ಕಟ್ಟಾಕ್ತಾರೆ. ಲಿಂಗಂಗೆ ಎಚ್ಚರ ಆಗುತ್ತೆ. ಅವನು ಗುರ್ರಂ ಮತ್ತೆ ಅವನ ಜೊತೆ ಇರೋರ್ನ ಎತ್ತಾಕೊಂಡು ಹೋದ್ರೆ 50 ಲಕ್ಷ ಸಿಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಜೊತೆಗೆ ಇನ್ನೊಂದ್ ಬ್ಯಾಚ್ ಅವನು ಇರ್ತಾನಲ್ಲ, ಅವನು ಇನ್ನೊಂದ್ ಶಾಕಿಂಗ್ ವಿಷಯ ಹೇಳ್ತಾನೆ. ಅದೇನೆಂದ್ರೆ ಗುರ್ರಂ ಮೆಂಟಲ್ ಹಾಸ್ಪಿಟಲ್ ಇಂದ ತಪ್ಪಿಸ್ಕೊಂಡ್ ಬಂದಿರೋ ಹುಚ್ಚ ಅಂತ. ಗುರ್ರಂನ ಜೈಲಿಂದ ಹುಚ್ಚ ಅಂತ ಮೆಂಟಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿರ್ತಾರೆ. ಅವನು ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದಿರ್ತಾನೆ. ಇದನ್ನ ಕೇಳಿ ಚಿಲಿಪಿ ಮತ್ತೆ ಮಿಲಿಟರಿಗೆ ಶಾಕ್ ಆಗಿ ಗುರ್ರಂ ಇದ್ದ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಗುರ್ರಂ ಮತ್ತೆ ಸೌದಾಮಿನಿ ಇಬ್ರು ಎಲ್ಲಾ ನಿಜಾನ ಹೇಳ್ತಾರೆ. ಸೌದಾಮಿನಿದು ಒಂದು ಚಿಕ್ಕ ಹಳ್ಳಿ. ಅವಳಿಗೆ ಅಪ್ಪ ಅಮ್ಮ ಇರಲ್ಲ. ಅವಳು ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಎಕ್ಸಾಮ್ ಕ್ಲಿಯರ್ ಮಾಡೋಕೆ ಆಗಿರಲ್ಲ. ಚೀನಾದಲ್ಲಿ 45 ಲಕ್ಷ ಇದ್ರೆ ಡಾಕ್ಟರ್ ಓದ್ಬಹುದು ಅಂತ ಗೊತ್ತಾಗಿ ಸೌದಾಮಿನಿ ದುಡ್ಡು ಕೂಡಾಕ್ತಾ ಇರ್ತಾಳೆ. ಅವಾಗ ಆ ಊರಿಗೆ ಡೇ ಫೈನಾನ್ಸ್ ಅನ್ನೋ ಒಂದು ಚಿಟ್ ಫಂಡ್ ಕಂಪನಿ ಬರುತ್ತೆ. ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಅಂತ ನಂಬಿಸಿ ಸೌದಾಮಿನಿ ದುಡ್ಡೆಲ್ಲ ಎತ್ಕೊಂಡು ಎಸ್ಕೇಪ್ ಆಗ್ತಾರೆ. ಅವಾಗ ಸೌದಾಮಿನಿ ಆ ಚಿಟ್ ಫಂಡ್ ಓನರ್ ಯಾರು ಅಂತ ಹುಡುಕೋಕೆ ಶುರು ಮಾಡ್ತಾಳೆ. ಅವಾಗ ಗೊತ್ತಾಗುತ್ತೆ ಆ ಚಿಟ್ ಫಂಡ್ ಓನರ್ ಗುರ್ರಂ ಅಂತ. ಆದ್ರೆ ಗುರ್ರಂ ಎಲ್ರಿಗೂ ಮೋಸ ಮಾಡಿರಲ್ಲ, ಗುರ್ರಂ ಕೂಡ ಮೋಸ ಹೋಗಿರ್ತಾನೆ. ಇವಾಗ ಗುರ್ರಂ ಅವನ್ ಕತೆ ಹೇಳೋಕೆ ಶುರು ಮಾಡ್ತಾನೆ. ಗುರ್ರಂ ಕೂಡ ಒಂದು ಊರಲ್ಲಿ MBA ಮಾಡ್ಕೊಂಡು ಕೆಲ್ಸಕ್ಕೆ ಅಲಿತಾ ಇರ್ತಾನೆ. ಹಾಗೆ ಆಟೋ ಡ್ರೈವ್ ಮಾಡ್ತಾ ಇರ್ತಾನೆ. ಎಲ್ರು ಅವನ್ನ ಡ್ರೈವರ್ ಅಂತ ಕರಿತಾ ಇರ್ತಾರೆ. ಅದಕ್ಕೆ ಅವನಿಗೆ ಡ್ರೈವರ್ ಅನ್ನೋ ಪದ ಕಂಡ್ರೆ ಆಗ್ತಾ ಇರಲ್ಲ. ಅವಾಗ ಈ ಗ್ರೀವಾಸ್ ಒಂದು ಚಿಟ್ ಫಂಡ್ ಓಪನ್ ಮಾಡೋಕೆ ಪ್ಲಾನ್ ಮಾಡಿ ಅದಕ್ಕೆ ಓನರ್ ಆಗಿ ಗುರ್ರಂನ ಅಪಾಯಿಂಟ್ ಮಾಡ್ತಾರೆ. ಅಕೌಂಟ್ ಅಲ್ಲಿ ದುಡ್ಡು ಜಾಸ್ತಿ ಆಗ್ತಿದ್ದಂಗೆ ಗ್ರೀವಾಸ್ ಅಕೌಂಟ್ ನ ಕ್ಲೋಸ್ ಮಾಡ್ಕೊಂಡು ಸೈಲೆಂಟ್ ಆಗ್ತಾರೆ. ಗುರ್ರಂಗೆ ಬೇರೆ ದಾರಿ ಇಲ್ಲದೆ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಗುರ್ರಂ ಗ್ರೀವಾಸ್ಗೆ ಹೇಗಾದ್ರೂ ಮಾಡಿ ಪಾಠ ಕಲಿಸ್ಬೇಕು ಅಂತ ಅವರ ಜ್ಯುವೆಲರಿ ಶಾಪ್ ನ ವುಡ್ರಾಜು ಜೊತೆ ಕೊಳ್ಳೆ ಹೊಡಿತಾನೆ. ಆದ್ರೆ ಪೊಲೀಸರ ಕೈಲಿ ತಗಲಾಕೊಂಡು ಜೈಲು ಪಾಲಾಗ್ತಾನೆ. ಜೈಲಲ್ಲಿ ಡಿಪ್ರೆಷನ್ಗೆ ಹೋಗ್ತಾನೆ. ಅದಕ್ಕೆ ಮೆಂಟಲ್ ಅಸೈಲಂಗೆ ತಂದು ಹಾಕ್ತಾರೆ. ಅಲ್ಲಿ ಸೌದಾಮಿನಿ ಇರ್ತಾಳೆ. ಸೌದಾಮಿನಿ ಗುರ್ರಂನ ಸಾಯಿಸೇ ಬಿಡ್ಬೇಕು ಅನ್ಕೊಂಡಿರ್ತಾಳೆ. ಆದ್ರೆ ಗುರ್ರಂ ಅವನು ಮೋಸ ಹೋಗಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಇಬ್ರು ಸೇರಿ ಗ್ರೀವಾಸ್ಗೆ ಮೋಸ ಮಾಡಿ ದುಡ್ಡು ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅವ್ರ ಪ್ಲಾನ್ ಪ್ರಕಾರ ಸೌದಾಮಿನಿ ಗೊಯ್ಯಿ ಮಿಲಿಟರಿ ಮತ್ತೆ ಚಿಲಿಪಿಗೆ ಪಬ್ಗೆ ಬರೋಕೆ ಹೇಳಿ ಗುರ್ರಂ ಜೊತೆ ಮೆಂಟಲ್ ಆಸ್ಪತ್ರೆಯಿಂದ ಎಸ್ಕೇಪ್ ಆಗಿರ್ತಾಳೆ. ಇದನ್ನ ಇವಾಗ ಗುರ್ರಂ ಮಿಲಿಟರಿ ಮತ್ತೆ ಚಿಲಿಪಿಗೆ ಹೇಳ್ತಾನೆ. ಅದೇ ಟೈಮ್ಗೆ ಹಯಗ್ರೀವ ಪ್ರೆಸ್ ಅಲ್ಲಿ ಗೊಯ್ಯಿ ದುಡ್ಡು ಹೊಡಿಯೋಕೆ ಡವ್ ಮಾಡ್ಕೊಂಡು ಬಂದಿರೋದು ಪೊಲೀಸರು ನಿಜ ಬಾಯಿ ಬಿಡಿಸ್ತಾರೆ ಅಂತ ಹೇಳ್ತಾನೆ. ಅದ್ನ ಗುರ್ರಂ ಆಸ್ಪತ್ರೆ ಟಿವಿಯಲ್ಲಿ ನೋಡ್ತಾನೆ. ಇವಾಗ ಚಿಲಿಪಿ ಮತ್ತೆ ಮಿಲಿಟರಿಗೆ ಬೇರೆ ದಾರಿ ಇಲ್ಲದೆ ಗುರ್ರಂ ಜೊತೆ ಇರೋಣ ಅಂತ ಅನ್ಕೋತಾರೆ. ಆದ್ರೆ ಮಿಲಿಟರಿ ಫುಲ್ಲು ಭಯದಲ್ಲಿ ಇರ್ತಾನೆ. ಅದಕ್ಕೆ ಲಿಂಗಂಗೆ ಕಾಲ್ ಮಾಡಿ ನಮ್ನ ಸುಮ್ನೆ ಬಿಟ್ರೆ 1 ಕೋಟಿ ದುಡ್ಡು ಕೊಡ್ತೀನಿ ಅಂತಾನೆ. ಆದ್ರೆ ಲಿಂಗಂ ನಿಮ್ನೆಲ್ಲ ಹಿಡ್ದಾಕ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಗುರ್ರಂ ಡಿಸ್ಚಾರ್ಜ್ ಆಗಿ ಎಲ್ರು ಅಲ್ಲಿಂದ ಸ್ವಲ್ಪ ದಿನ ಸೇಫ್ ಆಗಿ ಇರೋಣ ಅಂತ ಸೇಫ್ ಹೌಸ್ಗೆ ಹೋಗ್ತಾ ಇರ್ತಾರೆ. ಮಿಲಿಟರಿ ಗೊಯ್ಯಿ ಎಲ್ಲ ಬಾಯ್ ಬಿಟ್ಬಿಟ್ರೆ ಏನ್ ಮಾಡೋದು ಅಂತಾನೆ. ಆದ್ರೆ ಗುರ್ರಂ ಗೊಯ್ಯಿ ಬಾಯ್ ಬಿಡದ ಹಾಗೆ ಟ್ರೈನಿಂಗ್ ಕೊಟ್ಟಿರ್ತಾನೆ. ಗೊಯ್ಯಿ ನೋಡೋಕೇನೆ ಬಂಡೆ ತರ ಇರ್ತಾನೆ. ಪೊಲೀಸರು ಬ್ಯಾಕ್ ಅಲ್ಲಿ ಬಗ್ನಿ ಗೂಟ ಇಟ್ರು ಗೊಯ್ಯಿ ಮಾತ್ರ ಅವನು ಕಳಿಂಗ ಗೋವರಾಜುನೇ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಪೊಲೀಸರು ಗೊಯ್ಯಿನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋಕೆ ರೆಡಿ ಆಗ್ತಾರೆ. ಗೊಯ್ಯಿ ಪರ ವಾದ ಮಾಡೋಕೆ ಗವರ್ನಮೆಂಟ್ ಇಂದ ಮಾಯಾವತಿ ಅನ್ನೋ ಲಾಯರ್ನ ಅಪಾಯಿಂಟ್ ಮಾಡ್ತಾರೆ. ಗೊಯ್ಯಿನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿಗೆ ಗುರ್ರಂ ಮತ್ತೆ ಸೌದಾಮಿನಿ ಅಜ್ಜ ಅಜ್ಜಿ ತರ ಡ್ರೆಸ್ ಹಾಕೊಂಡು ಬರ್ತಾರೆ. ಅಲ್ಲಿಯ ಜಡ್ಜ್ ವೈದ್ಯನಾಥೆ. ಅವನು ಗೊಯ್ಯಿಗೆ ನೀನೇ ಅಲ್ವಾ ಹೆಣ ಕದೀತಾ ಇದ್ದೋನು, ನೀನು ರಾಜನ ಅಂತ ಕೇಳ್ತಾರೆ. ಗುರ್ರಂ ಗೊಯ್ಯಿನ ಸಖತ್ತಾಗಿ ಟ್ರೈನ್ ಮಾಡಿರ್ತಾನೆ. ಅದಕ್ಕೆ ವೈದ್ಯನಾಥ್ ಕೇಳೋ ಕ್ವಶನ್ಗೆಲ್ಲ ಆನ್ಸರ್ ಮಾಡ್ತಾ ಇರ್ತಾನೆ. ವೈದ್ಯನಾಥ್ ರೆಕಾರ್ಡ್ ಆಫೀಸ್ಗೆ ಕಾಲ್ ಮಾಡಿ ಕಳಿಂಗ ಪೋತರಾಜು ಬಗ್ಗೆ ವಿಚಾರಿಸ್ತಾನೆ. ಕಳಿಂಗ ಪೋತರಾಜು ಮತ್ತೆ ಅವನ ಮಕ್ಕಳೆಲ್ಲ ಸತ್ತೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಗೊಯ್ಯಿ ಕೂಡ ಅದೇ ರೀತಿ ಹೇಳಿರ್ತಾನೆ. ಅದಕ್ಕೆ ವೈದ್ಯನಾಥ್ ಆ ಕೇಸ್ನ ಅಪ್ರೂವ್ ಮಾಡ್ತಾನೆ. ಗೊಯ್ಯಿನ ಕಳಿಂಗ ಗೌವರಾಜು ಅಂತ ಪ್ರೂವ್ ಮಾಡೋಕೆ ಸ್ವಲ್ಪ ಟೈಮ್ ಕೊಡ್ತಾರೆ. ಈ ಕಡೆ ಗ್ರೀವಾಸ್ಗೆ ಭಯ ಶುರುವಾಗುತ್ತೆ. ಅದಕ್ಕೆ ಈ ಗೊಯ್ಯಿ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡೋಕೆ ಹುಡುಗರನ್ನ ಬಿಡ್ತಾನೆ. ಆದ್ರಿಂದ ಗ್ರೀವಾಸ್ಗೆ ಗೊಯ್ಯಿ ಫೇಕ್ ಅಂತ ಗೊತ್ತಾಗುತ್ತೆ. ಅದಕ್ಕೆ ಸಾಕ್ಷಿಯಾಗಿ ಸಂಗಿ ರೆಡ್ಡಿ ಅನ್ನೋನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಕೋತಾರೆ. ಅದಕ್ಕೆ ಸಂಗಿ ರೆಡ್ಡಿನ ಎತ್ತಾಕೊಂಡ್ ಬರೋಕೆ ಹಯಗ್ರೀವ ಲಿಂಗಂಗೆ ಕಾಲ್ ಮಾಡಿ ಹೇಳ್ತಾನೆ. ಲಿಂಗಂ ಹತ್ರ ಕಾರ್ಗೆ ಡೀಸೆಲ್ ಹಾಕ್ಸೋಕು ದುಡ್ಡಿರಲ್ಲ. ಅದೇ ಟೈಮ್ಗೆ ಮತ್ತೆ ಮಿಲಿಟರಿ ಲಿಂಗಂಗೆ ಕಾಲ್ ಮಾಡಿ ನಮ್ನ ಕೊಲ್ಬೇಡಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಲಿಂಗಂ ಚಿಲಕಾಪುರಂಗೆ ಹೋಗಿ ಸಂಗಿ ರೆಡ್ಡಿನ ಎತ್ತಾಕೊಂಡ್ ಬಂದ್ರೆ ನಿಮ್ನ ಬಿಟ್ಬಿಡ್ತೀನಿ ಅಂತಾನೆ. ಮಿಲಿಟರಿ ಮತ್ತೆ ಚಿಲಿಪಿ ಚಿಲ್ಕಾನಗರ್ಗೆ ಹೋಗ್ತಾರೆ. ಸಂಗಿ ರೆಡ್ಡಿನ ಹುಡುಕ್ತಾರೆ. ಆ ಸಂಗಿ ರೆಡ್ಡಿಗೆ ಬೇಜಾನ್ ಮಕ್ಕಳು ಇರ್ತಾರೆ. ಅವರೆಲ್ಲ 4 ಎಕರೆ ಜಮೀನಿಗೆ ಕಿತ್ತಾಡ್ತಾ ಇರ್ತಾರೆ.
ಮಿಲಿಟರಿ ಸಂಗಿರೆಡ್ಡಿ ಹತ್ರ ಹೋಗಿ ಇನ್ಕಮ್ ಟ್ಯಾಕ್ಸ್ ಇಂದ ಬಂದಿರೋದು ಅಂತ ಸುಳ್ಳು ಹೇಳಿ ಸಂಗಿರೆಡ್ಡಿ ಹತ್ರನೇ ಡೀಸೆಲ್ ಹಾಕಿಸ್ಕೊಂಡು ಹೈದರಾಬಾದ್ಗೆ ಕರ್ಕೊಂಡ್ ಬರ್ತಾರೆ. ಈ ಕಡೆ ಕೋರ್ಟ್ ಅಲ್ಲಿ ಗೊಯ್ಯಿ ಹಿಯರಿಂಗ್ ಶುರು ಆಗುತ್ತೆ. ಗ್ರೀವಾಸ್ ಲಾಯರ್ ಹೊಸ ಸಾಕ್ಷಿ ಇದೆ ಅಂತಾನೆ. ಅದಕ್ಕೆ ಮಾಯಾವತಿ ಕೋರ್ಟ್ಗೆ ಮತ್ತೆ ನಮ್ಗೆ ಏನು ಹೇಳ್ದೆ ಹೊಸ ಸಾಕ್ಷಿ ತರೋ ಆಗಿಲ್ಲ ಅಂತಾಳೆ. ಹಾಗೆ ಎಲ್ರು ಜಗಳ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ. ವೈದ್ಯನಾಥ್ ಲಂಚ್ ಆದ್ಮೇಲೆ ಮುಂದುವರ್ಸೋಣ ಅಂತ ಹೇಳ್ತಾನೆ. ಗುರ್ರಂಗೆ ಈ ಹೊಸ ಸಾಕ್ಷಿ ಯಾರು ಅಂತ ಗೊತ್ತಾಗಲ್ಲ. ನೋಡಿದ್ರೆ ಆ ಹೊಸ ಸಾಕ್ಷಿ ಸಂಗಿರೆಡ್ಡಿ ಗೊಯ್ಯಿನ ನಿಜವಾದ ತಂದೆ ಆಗಿರ್ತಾನೆ. ಅವನ್ನ ಮಿಲಿಟರಿ ಮತ್ತೆ ಚಿಲಿಪಿನ ಕರ್ಕೊಂಡ್ ಬಂದಿರೋದು ಅಂತ ಗೊತ್ತಾಗಿ ಗುರ್ರಂ ಅವರಿಗೆ ಬೈತಾನೆ. ಸಂಗಿರೆಡ್ಡಿ ಬಂದು ವೈದ್ಯನಾಥ್ಗೆ ಗೊಯ್ಯಿ ಅವನ್ ಮಗನೇ ಅಂತಾನೆ. ಆದ್ರೆ ಗೊಯ್ಯಿ ಇಲ್ಲ ಅಂತಾನೆ. ಗ್ರೀವಾಸ್ ಲಾಯರ್ ಸಂಗಿರೆಡ್ಡಿನ ಟ್ರೈನ್ ಮಾಡಿರಲ್ಲ ಅಲ್ವಾ, ಅದಕ್ಕೆ ಸಂಗಿರೆಡ್ಡಿ ಏನೇನೋ ಹೇಳ್ತಾ ಇರ್ತಾನೆ. ಅದಕ್ಕೆ ವೈದ್ಯನಾಥ್ ಕೇಸ್ ಹಿಯರಿಂಗ್ ನ ಮುಂದಕ್ಕೆ ಹಾಕ್ತಾರೆ. ಈ ಗ್ಯಾಪ್ ಅಲ್ಲಿ ಗುರ್ರಂ ಇನ್ನೊಂದು ಪ್ಲಾನ್ ಮಾಡ್ತಾನೆ. ಚಿಲಕಾನಗರ್ಗೆ ಹೋಗಿ ಸಂಗಿರೆಡ್ಡಿಯ ಎಲ್ಲಾ ಮಕ್ಕಳನ್ನ ಕರ್ಕೊಂಡ್ ಬರ್ತಾನೆ. ಕೋರ್ಟ್ ಹಿಯರಿಂಗ್ ದಿನ ಗ್ರೀವಾಸ್ ಲಾಯರ್ ಸಂಗಿರೆಡ್ಡಿ ಮತ್ತೆ ಗೊಯ್ಯಿ DNA ಮ್ಯಾಚ್ ಮಾಡ್ಬೇಕು ಅಂತಾರೆ. ಅವಾಗ ಸಂಗಿರೆಡ್ಡಿಯ ಎಲ್ಲಾ ಮಕ್ಕಳು ಬಂದು ನಮ್ಗೂ DNA ಮ್ಯಾಚ್ ಮಾಡಿ ಅಂತಾರೆ. ಅವಾಗ ವೈದ್ಯನಾಥ್ ಗೊಯ್ಯಿ DNA ನ ಕಳಿಂಗ ಪೋತರಾಜು ಜೊತೆ ಮ್ಯಾಚ್ ಮಾಡಿ ಅಂತಾನೆ. ಕಡೆಗೆ ಗುರ್ರಂ ಪ್ಲಾನ್ ಮಾಡಿದ ಹಾಗೆ ಆಗುತ್ತೆ ಅಂತ ಗುರ್ರಂ ಮತ್ತೆ ಸೌದಾಮಿನಿ ಖುಷಿ ಆಗ್ತಾರೆ. ಇವಾಗ ಗ್ರೀವಾ ಸೇಫ್ಟಿ ಸೈಡ್ಗೆ ಅಂತ ಕಳಿಂಗ ಪೋತುರಾಜು ಬಾಡಿನ ಎಕ್ಸ್ಚೇಂಜ್ ಮಾಡ್ಬೇಕು ಅಂತ ಅನ್ಕೋತಾರೆ. ಅದು ಈ ಸಂಗಿರೆಡ್ಡಿ ಕೇಳಿಸ್ಕೊತಾನೆ. ಅವನು ಗೊಯ್ಯಿ ಜೊತೆ ಬಂದು ಆ ವಿಷಯನ ಗುರ್ರಂಗೆ ಹೇಳ್ತಾನೆ. ಗುರ್ರಂ ತಲೆ ಕೆಡುತ್ತೆ. ಈ ಮಿಲಿಟರಿ ಸುಮ್ನೆ ಇರದೆ ಪೊಲೀಸರಿಗೆ ಕಾಲ್ ಮಾಡಿ ಹೇಳ್ಬಿಡ್ತಾನೆ. ಅದು ಗೊತ್ತಾಗಿ ಗುರ್ರಂ ಮಿಲಿಟರಿಗೆ ಬೈದು ಫೋನ್ ಹೊಡೆದಾಕ್ತಾನೆ. ಇವಾಗ ಗುರ್ರಂ ಒಂದು ಪ್ಲಾನ್ ಮಾಡ್ತಾನೆ. ಗೋರಿ ಬಳಿ ಹೆಸರು ಇರೋ ಕಲ್ಲನ್ನ ಎಕ್ಸ್ಚೇಂಜ್ ಮಾಡೋದು. ಅವಾಗ ಬಾಡಿ ಎಕ್ಸ್ಚೇಂಜ್ ಮಾಡೋಕೆ ಬಂದವರು ಬೇರೆ ಗೋರಿಯಲ್ಲಿ ಬಾಡಿ ಎಕ್ಸ್ಚೇಂಜ್ ಮಾಡ್ತಾರೆ. ಆಮೇಲೆ ಮತ್ತೆ ಕಲ್ಲನ್ನ ಚೇಂಜ್ ಮಾಡೋದು. ಗವರ್ನಮೆಂಟ್ ಅವರು ಗುರ್ರಂ ಮೂತಾಕಿರೋ ಗೊಯ್ಯಿ ತಾತನ ಬಾಡಿಯಿಂದ DNA ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೋತಾರೆ. ಅವಾಗ DNA ಮ್ಯಾಚ್ ಆಗುತ್ತೆ. ಅದಕ್ಕೆ ಗುರ್ರಂ ಟೀಮ್ ಜೊತೆ ಹೋಗಿ ಕಳಿಂಗ ಪೋತರಾಜು ಅಂತ ಇರೋ ಕಲ್ಲನ್ನ ತೆಗೆದು ಮಾರ್ಕಂಡೇಯ ಅನ್ನೋ ವ್ಯಕ್ತಿಯ ಕಲ್ಲಿನ ಜೊತೆ ಎಕ್ಸ್ಚೇಂಜ್ ಮಾಡ್ತಾನೆ. ಲಿಂಗಂ ಗ್ರೀವಾಸ್ ಹೇಳಿದ ಹಾಗೆ ಬಾಡಿ ಎಕ್ಸ್ಚೇಂಜ್ ಮಾಡೋಕೆ ಬರ್ತಾನೆ. ಮಾರ್ಕಂಡೇಯನ ಗೋರಿ ಎಗ್ದು ಬಾಡಿ ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬಂದು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ನ್ಯೂಸ್ ಅಲ್ಲೆಲ್ಲ ಲಿಂಗಂ ಆಗ್ದಿರೋದು ಕಳಿಂಗ ಪೋತುರಾಜು ಗೋರಿ ಅಂತ ಬರುತ್ತೆ. ವೈದ್ಯನಾಥ್ ಆ ಗೋರಿಯಿಂದ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೇಳ್ತಾನೆ. ಗುರ್ರಂ ಪ್ಲಾನ್ ಮತ್ತೆ ಫೇಲ್ ಆಗುತ್ತೆ. ಆ ಗೋರಿಯಲ್ಲಿರೋದು ಮಾರ್ಕಂಡೇಯ, ಗೊಯ್ಯಿ ತಾತ ಅಲ್ಲ. ಅದಕ್ಕೆ ಎಲ್ಲಾ ಪ್ಲಾನ್ ಫೇಲ್ ಆಯ್ತು, ಎಲ್ಲ ತಗ್ಲಾಕೊಳ್ತೀವಿ ಅಂತ ಗುರ್ರಂ ಬೇಜಾರಾಗ್ತಾನೆ. ಅವಾಗ ಸೌದಾಮಿನಿ ಗುರ್ರಂಗೆ ಯೋಚನೆ ಮಾಡಿ ಪ್ಲಾನ್ ಮಾಡು ಅಂತ ಮೋಟಿವೇಟ್ ಮಾಡ್ತಾಳೆ. ಗುರ್ರಂ ಯೋಚನೆ ಮಾಡ್ತಾನೆ. ಒಂದು ಐಡಿಯಾ ಬರುತ್ತೆ. ಮೊದಲು ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಮಾರ್ಕಂಡೇಯ ಫ್ಯಾಮಿಲಿ ಬಗ್ಗೆ ತಿಳ್ಕೊತಾನೆ. ಮಾರ್ಕಂಡೇಯ ಊರಿಗೆ ಹೋಗ್ತಾರೆ. ಆದ್ರೆ ಮಾರ್ಕಂಡೇಯ ಮಗ ಸತ್ತೋಗಿರ್ತಾನೆ. ಅವನ್ ಮೊಮ್ಮಗ ಪ್ರೀಸ್ಟ್ ಆಗಿರ್ತಾನೆ. ಅವನು ಕಾಕಿನಾಡ ಅಲ್ಲಿದ್ದಾನೆ ಅಂತ ಗೊತ್ತಾಗಿ ಅಲ್ಲಿಗೆ ಹೋಗ್ತಾರೆ. ಒಂದು ಚರ್ಚಲ್ಲಿ ಅವನು ಸಿಗ್ತಾನೆ. ಅವನು ಬೇರೆ ಯಾರು ಅಲ್ಲ, ವುಡ್ರಾಜುನೆ. ಅಲ್ಲಿ ವುಡ್ರಾಜು ಚಿನ್ನ ಎಲ್ಲ ತಗೊಂಡೋದ್ಮೇಲೆ ಅವನಿಗೆ ಮೋಸ ಮಾಡಿ ಯಾರೋ ಚಿನ್ನ ತಗೊಂಡೋದ್ರು ಅಂತ ಹೇಳ್ತಾನೆ. ಚರ್ಚಲ್ಲಿ ಒಂದು ದೊಡ್ಡ ಗಲಾಟೆನೇ ಆಗುತ್ತೆ. ಆ ಗಲಾಟೆ ಮಧ್ಯೆ ವುಡ್ರಾಜು ಕೂದಲನ್ನ ಕಟ್ ಮಾಡ್ಕೊಂಡು ಎಲ್ರು ಎಸ್ಕೇಪ್ ಆಗ್ತಾರೆ. ಆ ಕೂದಲನ್ನ ಗೊಯ್ಯಿ ಕಿವಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಗೊಯ್ಯಿಗೆ ಗ್ರೀವಾಸ್ ಹೊಡೆದಿರೋ ರೀತಿ ಸೆಟ್ ಮಾಡಿ ಗೊಯ್ಯಿ ಬಾಡಿ ಪೂರ್ತಿನ ಬ್ಯಾಂಡೇಜ್ ಇಂದ ಕವರ್ ಮಾಡ್ತಾರೆ. ಅವಾಗ ಗವರ್ನಮೆಂಟ್ ಅವರು DNA ಸ್ಯಾಂಪಲ್ ತಗೊಳ್ಳೋಕೆ ಬರ್ತಾರೆ. ಗೊಯ್ಯಿ ತಲೆಯಲ್ಲಿ ಕೂದಲಿಲ್ಲ ಅಂತ ಕಿವಿಯಲ್ಲಿರೋ ಕೂದಲ್ನ ಕಿತ್ಕೋತಾರೆ. ಅದು ಮಾರ್ಕಂಡೇಯನ DNA ಜೊತೆ ಮ್ಯಾಚ್ ಆಗುತ್ತೆ. ಆದ್ರೆ ಎಲ್ರು ಕಳಿಂಗ ಪೋತುರಾಜು ಜೊತೆ ಮ್ಯಾಚ್ ಆಯ್ತು ಅಂತ ಅನ್ಕೋತಾರೆ. ವೈದ್ಯನಾಥ್ ಗ್ರೀವಾಸ್ಗೆ ಅವರ ಆಸ್ತಿಯಲ್ಲಿ ಗೊಯ್ಯಿಗೆ ಸಮಪಾಲು ಕೊಡ್ಬೇಕು, ಅವರಿಗೆ ಸಿಗೋ ಎಲ್ಲ ಮರ್ಯಾದೆನೂ ಕೊಡ್ಬೇಕು ಅಂತ ತೀರ್ಪು ಕೊಡ್ತಾರೆ. ಮಾರನೇ ದಿನವೇ ಗುರ್ರಂ ಗೊಯ್ಯಿ ಕರ್ಕೊಂಡು ಗ್ರೀವಾಸ್ ಅರಮನೆಗೆ ಹೋಗ್ತಾನೆ. ಅವಾಗ ಗೊಯ್ಯಿಗೆ ಹೆಣ ಬಂದಿದೆ ಅಂತ ಕಾಲ್ ಬರುತ್ತೆ. ಆ ದಣ್ಣನ್ ಮಗ ಹೆಣ ಉಳ್ಬೇಕು ಅಂತ ಓಡೋಗ್ತಾನೆ. ಗುರ್ರಂ ಗ್ರೀವಾಸ್ನ ಭೇಟಿ ಆಗ್ತಾನೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ ಗೊಯ್ಯಿ ಯಾವ್ದು ಹೆಣ ಬಂದಿಲ್ಲ ಅಂತ ಸೇಫ್ ಹೌಸ್ಗೆ ಹೋಗ್ತಾನೆ. ಅಲ್ಲಿ ಸೌದಾಮಿನಿ, ಚಿಲಿಪಿ ಮತ್ತೆ ಮಿಲಿಟರಿ ಇರ್ತಾರೆ. ಅವರೆಲ್ಲ ಗುರ್ರಂನ ಹುಡಿಕೊಂಡು ಗೊಯ್ಯಿ ಕರ್ಕೊಂಡು ಅರಮನೆಗೆ ಬರ್ತಾರೆ. ಆದ್ರೆ ಅಲ್ಲಿ ಗುರ್ರಂ ಇರಲ್ಲ. ಇವಾಗ ಗ್ರೀವಾಸ್ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾರೆ. ಗೊಯ್ಯಿ ಅಲ್ಲಿಂದ ಹೋದ್ಮೇಲೆ ಗುರ್ರಂ ಹೋಗಿ ಗ್ರೀವಾಸ್ನ ಭೇಟಿ ಆಗ್ತಾನೆ. ಇಲ್ಲಿ ಗುರ್ರಂನ ನಿಜ ಮುಖ ಬಯಲಾಗುತ್ತೆ. ಗ್ರೀವಾಸ್ದು 6,000 ಕೋಟಿ ಆಸ್ತಿ ಇರುತ್ತೆ. ಅದ್ರಲ್ಲಿ ಗೊಯ್ಯಿಗೆ 2,000 ಕೋಟಿ ಆಸ್ತಿ ಕೊಡ್ಬೇಕಿರುತ್ತೆ. ಅದ್ರ ಬದಲಿಗೆ ಗುರ್ರಂ ಅವನ್ನ ಆಫ್ ಶೋರ್ ಅಕೌಂಟ್ಗೆ 100 ಕೋಟಿ ಟ್ರಾನ್ಸ್ಫರ್ ಮಾಡಿದ್ರೆ ಗೊಯ್ಯಿ ಸಂಗಿರೆಡ್ಡಿ ಮಗ ಅನ್ನೋ DNA ರಿಪೋರ್ಟ್ ಕೊಡ್ತೀನಿ ಅಂತಾನೆ. ಗ್ರೀವಾಸ್ಗೆ ಬೇರೆ ದಾರಿ ಇಲ್ಲದೆ 100 ಕೋಟಿನ ಗುರ್ರಂ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಗುರ್ರಂ DNA ರಿಪೋರ್ಟ್ ಕೊಟ್ಟು ಹೋಗ್ತಾನೆ. ಇದು ಫ್ಲಾಶ್ ಬ್ಯಾಕ್. ಅಂದ್ರೆ ಗುರ್ರಂ ಅವನ್ ಗ್ಯಾಂಗ್ನೆಲ್ಲ ಬಕ್ರಾ ಮಾಡಿ ಎಸ್ಕೇಪ್ ಆಗಿದ್ದಾನೆ.
ಇಲ್ಲಿ ಇನ್ನೊಂದು ವಿಷಯ ರಿವೀಲ್ ಆಗುತ್ತೆ. ಗುರ್ರಂ ಸೌದಾಮಿನಿಗೆ ಹೇಳಿದ ಹಾಗೆ ಚಿಟ್ ಫಂಡ್ ಅಲ್ಲಿ ಗ್ರೀವಾಸ್ ಮೋಸ ಮಾಡಿರಲ್ಲ, ಅವನಿಗೆ ಗ್ರೀವಾಸ್ ನ ಯೂಸ್ ಮಾಡ್ಕೊಂಡು ಚಿಟ್ ಫಂಡ್ ಓಪನ್ ಮಾಡಿ ಗ್ರೀವಾಸ್ ನ ಬಕ್ರ ಮಾಡಿರ್ತಾನೆ. ಇದೆಲ್ಲ ಗೊತ್ತಾಗಿ ಗುರ್ರಂಗೆ ಹಂಗೆ ಮೋಸ ಹೋಗಿದ್ಕೆ ಬೇಜಾರಾಗುತ್ತೆ. ಈ ಕಡೆ ಗುರ್ರಂ ಇವಾಗ ದುಡ್ನೆಲ್ಲ ವ್ಯಾನ್ ಅಲ್ಲಿ ಹಾಕೊಂಡು ಪ್ರೈವಿ ಪರ್ಸ್ ಇಂದ ಹಣ ಲೂಟಿ ಮಾಡಿರೋರ್ನ ಮತ್ತೆ ಕೊಳ್ಳೆ ಹೊಡೆಯೋಕೆ ಬರ್ತೀನಿ ಅಂತ ಹೇಳ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಮೋಸ್ಟ್ಲಿ ಗುರ್ರಂ ಪಾಪಿರೆಡ್ಡಿ 2 ಮೂವಿ ಬರುತ್ತೆ ಅನ್ಸುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.